ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಬುಧವಾರ ಸಿದ್ದಾಪುರ ವಲಯ ಅರಣ್ಯಾಧಿಕಾರಿ ಕಚೇರಿಯಲ್ಲಿ ಧರಣಿ ನಡೆಸಲಾಯಿತು. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಕ್ಲೇಮ್ ಅನ್ನು ಸಲ್ಲಿಸದಂತ ಅರಣ್ಯವಾಸಿಗಳ ಪರಿಶೀಲನಾ ಪ್ರಕ್ರಿಯೆಯು ಪೂರ್ಣ ಆಗುವವರೆಗೆ ಅಧಿಭೋಗದಲ್ಲಿರುವ ಅರಣ್ಯ ಭೂಮಿಯಿಂದ ಅರಣ್ಯವಾಸಿಗಳನ್ನು ಹೊರಹಾಕತಕ್ಕದಲ್ಲ ಎಂಬ ಅಂಶವನ್ನು ಹೋರಾಟಗಾರರು ಪ್ರಸ್ತಾಪಿಸಿದರು. ಈ ವೇಳೆ ಅತಿಕ್ರಮಣ ಹೋರಾಟಗಾರರ ವೇದಿಕೆಯ ಪ್ರಮುಖರು ಉಪಸ್ಥಿತರಿದ್ದರು. ಅಪೀಲ್ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ದಾಖಲೆ ಇದೆ. ಹೋಗ ನೀವು ಹೆಂಗ ಗಿಡ ನೆಟ್ಟಿದ್ರಿ ಅಲ್ಲಿ? ಪೊಸೆಷನ್ ಬರುದಿಲ್ಲ ರೀ. ಹ್ಯಾಂಗ ಹೇಳ್ತೀರಿ? ಗೂಗಲ್ ಪೇ ಇದು ತೋರಿಸಿದ್ರು ಸರ್. 24 ತೋರಿಸ್ತಾರೆ. ಅದು ಕಳಸರಿ ಶುಂಠಿ ಹಾಕಿದ್ದಾರೆ, ಅದು ಬರ್ಲಿಲ್ಲ ಸರ್. ನೋಡಿ ಸಾಹೇಬ್ರೆ, ಸುಮ್ಮನೆ ಮಕ್ಕಳಿಗೆ ಹೇಳ್ಬೇಡಿ. ಒಂದ್ ಮಾತು ಹೇಳ್ತೇನೆ, ನಮ್ಮ ತೀರ್ಮಾನ ಆಗ್ಬೇಕಿದ್ದು. ನಾವು ನಾಳೆ ಬೆಳಿಗ್ಗೆ ಹೋಗಿ ಅವ್ರು ಹೋಗಿ ಸಾಗುವಳಿಗೆ ನೀವು ಮಾಡ್ಕೊಳಿಕ್ಕೆ ಏನು ಆತಂಕ ಇಲ್ಲ. ಕಾನೂನು ನಿಮ್ ಪರವಾಗಿದೆ. ಇವರು ಗೂಗಲ್ ಮ್ಯಾಪ್ ಹೇಳ್ತಾರೆ, ಇನ್ನೊಂದು ಮ್ಯಾಪ್ ಹೇಳ್ತಾರೆ. ತರಿ ಆದೇಶ ಸಾಧ್ಯ ಇಲ್ಲ. ನೀವ್ ಹೆಂಗ್ ಹೇಳ್ತೀರಿ? ನೀವ್ ಹೆಂಗ್ ಹೇಳ್ತೀರಿ? ನಿಮ್ ಗೂಗಲ್ ಇದನ್ನ ಯಾವುದೇ ರೀತಿಯ ದಾಖಲೆಗಳನ್ನ ಪರಿಶೀಲನೆ ಮಾಡಬಾರ್ದು ಅಂತ ಸೆಂಟ್ರಲ್ ಗವರ್ಮೆಂಟ್ ಗೈಡ್ಲೈನ್ಸ್ ಕೊಟ್ಟಿದೆ. ಏನ್ ಗೂಗಲ್ ತೋರಿಸ್ತೀರಿ? MLA ತೋರಿಸ್ತೀರಿ, ನಮ್ಗೆ ತೋರಿಸ್ತೀರಿ? ಎಲ್ಲಿದೆ ನಿಮ್ ಗೂಗಲ್ಗೆ? ಯಾರ್ದು ಅಲ್ಲರಿ ಇದು? ಅರಣ್ಯ ಗೂಗಲ್ಗೆ, ರಿಪೋರ್ಟಿಗೆ, ಫೋಟೋಸ್ಗೆ ಕೇಂದ್ರ ಸರ್ಕಾರ ಗೈಡೆನ್ಸ್ ಕೊಟ್ಟಿದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಏನು ಅರ್ಜಿಗಳನ್ನ ಹಾಕಿದಾಗ ನಿಮ್ಮ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯು ಉಪಗ್ರಹದಿಂದ ಮತ್ತು ಮತ್ತಿತರ ಆಧುನಿಕ ತಂತ್ರಜ್ಞಾನದ ನೆರವಿನಿಂದ ಪಡೆಯಲಾದ ಛಾಯಾಚಿತ್ರಗಳ ಸಾಕ್ಷಿಗಳನ್ನು ಅರ್ಜಿದಾರರು ಸಲ್ಲಿಸಿದ ಸಾಕ್ಷ್ಯಾಧಾರಗಳ ಮೇಲಿನ ಜೋಡಣೆ ಮಾಡಿ ತೀರ್ಮಾನ ಕೈಗೊಳ್ಳಬಾರದು. ಕಾನೂನಲ್ಲಿದೆ, ಮಾಡಬಾರದು. ಹಾಗೂ ಅರ್ಜಿದಾರರು ಸಲ್ಲಿಸಿರುವ ಸಾಕ್ಷಿದಾರರನ್ನು ಕೂಲಂಕುಷ ಪರಿಶೀಲಿಸಿ ಹಾಗೂ ಇತರ ಎಲ್ಲ ಅಂಶಗಳನ್ನು ಒಟ್ಟಾರೆಯಾಗಿ ಪರಿಗಣಿಸಿ ತೀರ್ಮಾನ ಮಾಡತಕ್ಕದ್ದು ಇವ್ರದೇ ಕಾನೂನು, ಇವ್ರದೇ ಕಾಯ್ದೆ. ಒಂದು ಮಾತು ಹೇಳ್ತಾರೆ ಸ್ವಾಮಿ, ನೀವು ನಮ್ಮ ಶಾಸಕರಿಗೂ ತಪ್ಪು ಮಾಹಿತಿ ಕೊಡಬೇಡಿ, ಅಧಿಕಾರಿಗಳಿಗೂ ಕೊಡಬೇಡಿ. ನಿಮ್ಮ ಈ ರೀತಿಯ ಉಪಗ್ರಹದಿಂದ ಇರ್ಬೋದು, ತಂತ್ರದ ಯಾವುದೇ ರೀತಿಯ ಅರಣ್ಯ ಕಾಯ್ದೆಯಲ್ಲಿ ನೀವು ನೋಡ್ಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಅಥವಾ ರೆಫರೆನ್ಸ್ ಮಾಡಲಿಕ್ಕೆ ಕಾನೂನು ಅವಕಾಶ ಇಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.